ಎಲ್ರಿಗೂ ನಮಸ್ಕಾರ. ಇದು ನಿನ್ನೆಯ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಟೀ ಮಾಡಿಕೊಂಡೆ, ಟೀ ಜೊತೆ ರಸ್ಕು ಇತ್ತು. ಸೊ ರಸ್ಕ್ ತಗೊಂಡೆ. ನಮ್ಮ ಯಜಮಾನರು ಯಾವಾಗಲೂ ಟೀ ಕುಡಿಯೋದಿಲ್ಲ, ಅಪರೂಪಕ್ಕೆ ಮಾತ್ರ ಕುಡಿತಾರೆ. ಸೊ ಎಷ್ಟೊಂದು ದಿನದಿಂದ ತಂದಿಟ್ಟಿರೋ ಅಂಥ ಕುರ್ಕುರೆ ಇತ್ತು, ಅದನ್ನು ತಿಂದ್ಬಿಡೋಣ ಅಂತ ಟೀ ಜೊತೆ ತಿಂದೆ. ಆಮೇಲೆ ನೋಡಿದ್ರೆ ಬೆಳಿಗ್ಗೆ ಮಳೆ ಬಂದಿತ್ತು, ಅದಕ್ಕೆ ಎಲ್ಲ ಬಟ್ಟೆಗಳನ್ನ ಒಳಗಡೆ ಇಟ್ಟಿದ್ದೆ. ಆದರೆ ಇದೇನೂ ಫುಲ್ಲು ಒಣಗಿರಲಿಲ್ಲ, ಸ್ವಲ್ಪ ಹಾಗೆ ಒದ್ದೆ ಇತ್ತು ಅಂತ ಹೇಳಿಬಿಟ್ಟು ಕೆಳಗಡೆ ಎಲ್ಲ ಹಾಕಿದ್ರೆ ಮತ್ತೆ ಒಣಗಲ್ಲ. ಮೇಲ್ಗಡೆ ಟೆರೆಸ್ ಮೇಲೆ ತುಂಬಾ ಬಿಸಿಲಿತ್ತು. ಸೊ ಮೇಲ್ಗಡೆನೇ ಒಣಸೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆನೇ ಒಣಗಿಸ್ತಾ ಇದ್ದೆ. ಈವ್ನಿಂಗ್ ಅಂದ ತಕ್ಷಣ ಸ್ವಲ್ಪ ಬಿಸಿಲು ಬಂದಿತ್ತು. ಆಮೇಲೆ ನಮ್ಮತ್ತೆ ಈ ಥರ ಹುಲ್ಲು ಎತ್ಕೊಂಡು ಬರ್ತಾಯಿದ್ರು. ಇಲ್ಲಿ ಪ್ರತಿದಿನ ಎರಡು ಸಲ 3 ಸಲ ಇದೇ ಥರ ಎತ್ಕೊಂಡು ಬರ್ತಾರೆ. ಇದೇನು ಜಾಸ್ತಿ ಅಲ್ಲ, ಇದು ತುಂಬ ಕಡಿಮೆ, ಇನ್ನೂ ತುಂಬಾ ಹೆವಿ ಇರುತ್ತೆ ಕಟ್ಟು. ಆ ಥರದ್ದು ಎತ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ. ಯಾಕಂದರೆ ಡೈಲಿ ಮೇನ್ ಕೆಲಸನೇ ಇದು ಇಲ್ಲಿ, ಆಯಿತಾ. ಅಂದರೆ ಹಸುಗಳನ್ನ ನೋಡ್ಕೊಳ್ಳೋದು, ಅದಕ್ಕೆ ಹುಲ್ಲು ತರೋದು, ಮೇಯ್ನಾಗಿ ಇದೇ ಕೆಲಸನೇ ಮಾಡ್ತಾರೆ. ನನಗಂತೂ ಇಷ್ಟು ಎತ್ಕೊಂಡ್ರು ನಾನು ಅಲ್ಲೇ ದಬ್ಬಾಕೊಂಡ್ಬಿಡ್ತೀನಿ. ಸೊ ನನಗಷ್ಟೆಲ್ಲ ಇದೆಲ್ಲ ಅಭ್ಯಾಸ ಇಲ್ಲ. ನಾನೇನಿದ್ರು ಮನೇಲಿರೋದು ನೋಡ್ಕೊಳ್ತೀನಿ ಅಷ್ಟೇ, ಮನೇಲಿರ್ತೀನಿ, ಮಗು ಇರುತ್ತೆ ಇವಾಗ ಅಂಥೇಳಿ ಯಾವುದು ಅಷ್ಟೇನು ಮಾಡೋಕ್ಕೆ ಹೋಗಲ್ಲ. ಸೊ ಹುಲ್ಲು ಕಟ್ಟೆಲ್ಲ ಎತ್ಕೊಂಡು ಬಂದು ಹಾಕಿದ್ರು. ಆಮೇಲೆ ಇವನಿಗೆ ಏನಾದರೂ ತಿಂಡಿ ಮಾಡೋಣ ಈವ್ನಿಂಗ್ ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಮಗುಗೆ. ಯಾಕಂದ್ರೆ ಏನು ಮಾಡಿದ್ರೂ ತಿನ್ನಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಎಷ್ಟೊಂದು ದಿನ ಆಗಿತ್ತು ಉಪ್ಪಿಟ್ಟು ಮಾಡೋಣ ಅಂಥೇಳಿ ಉಪ್ಪಿಟ್ಟಿಗೆ ರೆಡಿ ಮಾಡಿಕೊಂಡೆ ರವೆ ಹಾಕಿ. ಅಷ್ಟೊತ್ತಿಗೆ ಇವ್ರ ಅಮ್ಮಂಗೇನೋ ಮುಳ್ಳು ಚುಚ್ಚಿತ್ತಂತೆ ಕೈಗೆ ಅಂತ ಹೇಳಿಬಿಟ್ಟು ತೆಗಿತಾಯಿದ್ರು. ಏನು ಅಂತ ನೋಡೋಣ ಅಂತ ಬಂದೆ. ಏನೋ ಅದೇ ಹುಲ್ಲು ತರಬೇಕಾದ್ರೆ ಅದೇ ಹುಲ್ಲಲ್ಲಿ ಮುಳ್ಳು ಕಡ್ಡಿ ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಸೊ ಅದರಿಂದ ಏನೋ ಆಗಿತ್ತು, ಮುಳ್ಳು ಚುಚ್ಚಿದೆ ಅಂತೆ ತುಂಬ ದೊಡ್ಡದು. ಸೊ ಅದನ್ನು ಇವ್ರು ತೆಗಿತಾ ಇದ್ರ. ಅದೇ ಟೈಮಲ್ಲಿ ಇಲ್ಲಿ ಕೂರ್ಲಿಸ್ಕೊಂಡ್ಬಿಟ್ಟು ಈ ತಿಂಡಿ ಕೊಡೋದು ಈ ಥರ ಎಲ್ಲ ಹಳ್ಳಿ ಕಡೆ ಇದ್ದೇ ಇರುತ್ತೆ. ಸೊ ಅದೇ ಥರನೇ ಒಬ್ಬರು ಬಂದರು ಅಂತ. ಅವ್ರ ಹತ್ರ ಈ ಪಾಪ್ಕಾರ್ನ್, ಬೋಟಿ, ಆಮೇಲೆ ಗೋಲ್ಗಪ್ಪ ಏನೇನೋ ಈ ಥರ ಎಲ್ಲ ಇತ್ತು. ಯಾಕಂದರೆ ಹಳ್ಳಿ ಕಡೆ ಈ ಥರ ತಿಂಡಿಗಳು ಸಿಗೋದೇ ಕಷ್ಟ, ಅಂಗಡಿಗಳೆಲ್ಲ ಸಿಗೋದೇ ಇಲ್ಲ. ಈ ಥರ ಯಾವುದಾದ್ರೂ ಬಂದಾಗ ಸ್ವಲ್ಪ ತಿನ್ನೋಣ ಅಂತ ಅನ್ಸತ್ತಲ್ವ. ಇತ್ತು ಕೂದಲು ಸ್ಟೋರ್ ಮಾಡಿ ಇಟ್ಟಿದ್ರು ಇವರು. ಅದಕ್ಕೇ ಅದನ್ನು ಕೊಟ್ಟರು. ಅದೇ ಇಟ್ಕೊಂಡಾದರೂ ಏನು ಮಾಡಬೇಕು, ಅದನ್ನು ಕೊಟ್ಟು ಒಂದು 5 ಪ್ಯಾಕೆಟ್ ಏನಾದರೂ ತೊಗೊಳ್ಬೋದು ಅಂತ ಹೇಳಿದ್ರು. ಸೊ ಗೋಲ್ಗಪ್ಪ 1-2, ಆಮೇಲೆ ಪಾಪ್ಕಾರ್ನ್ ಮತ್ತು ಹುಣಸೆ ಹಣ್ಣನ್ನು ಇತ್ತು ತೊಗೊಂಡಿರೋದು ನಾವು. ಕೂದಲು ಕೊಟ್ಬಿಟ್ಟು ದಿಸ್ ಇಸ್ ಅವರ್ ಕರೆನ್ಸಿ. ಆವಾಗಲೇ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿಟ್ಟಿದ್ದೆ, ಆದರೆ ಹೊರಗಡೆ ಹೊರಟೋಗಿದ್ದೆ. ಸೊ ಇನ್ನು ಉಪ್ಪಿಟ್ಟಿಗೆ ಅಂತ ರವೆ ಹುರಿತಾ ಇದ್ದೀನಿ. ನಾನು ರವೆ ಹುರಿತಾ ಇದ್ದೆ, ಮತ್ತು ಇವರು ಆ್ಯಪಲ್ ಮತ್ತು ಸೀಬೆ ಹಣ್ಣೆಲ್ಲ ಇತ್ತು ತಂದಿದ್ವಿ, ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಇವನು ಅಜ್ಜಿ ಜೊತೆ ಆಟ ಆಡ್ತಾ ಇದ್ದ. ಇವನು ಅಂತ ಹೇಳೋದಕ್ಕಿಂತ ಅವನ ಹೆಸರು ಉದ್ಯೋತ್ ಅಂತ ಹೇಳಿ, ಉದ್ಯೋತ್ ಆಟ ಆಡ್ತಾ ಇದ್ದ. ಆಮೇಲೆ ಇವನಿಗೂ ಕೂಡ ಈ ಹಣ್ಣು ತರಕಾರಿ ಅಂದರೆ ತುಂಬಾ ಇಷ್ಟ. ಹಸಿ ತರಕಾರಿ ಕೊಟ್ಟರೆ ತಿಂತಾ ಇರ್ತಾನೆ. ಅದೇ ನಾವು ತಿನ್ನಿಸ್ಬಾರ್ದು ಅವ್ನಿಗೆ, ಅವನೇ ತಿನ್ನಬೇಕು ಆ ಥರ. ಅವ್ನ ಕೈ ಕೊಡಬೇಕು, ಆವಾಗ ಮಾತ್ರ ತಿಂತಾನೆ. ನಾವು ಕೊಟ್ಟರು ಅದನ್ನು ಬಾಯಿಂದ ತೆಗೆದು ಚೆಕ್ ಮಾಡಿ ಮತ್ತೆ ತಿಂತಾನೆ ಆ ಥರ. ಸೊ ಈ ಕ್ಯಾರೆಟು, ಆಮೇಲೆ ಸೌತೆಕಾಯಿ ಈ ಥರದ್ದೆಲ್ಲ ಅವ್ನಿಗೆ ಹಾಗೆ ಸುಮ್ಮನೆ ಕೊಡ್ತಾ ಇರ್ತೀವಿ ಕಟ್ ಮಾಡಿ, ಅದನ್ನೆಲ್ಲ ತಿಂತಾ ಇರ್ತಾನೆ. ಸೊ ಇವನಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟೆಲ್ಲ ತಿನ್ನಿಸಿ ಇನ್ನು ಸ್ವಲ್ಪ ಹೊರಗಡೆ ವಾಕಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟೆ. ಯಾಕಂದರೆ ಮನೇಲಿ ಇದ್ದು ಸ್ವಲ್ಪ ಬೋರ್ ಆಗಿರುತ್ತೆ. ಈವ್ನಿಂಗ್ ಸ್ವಲ್ಪ ವಾಕ್ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಮನೆಯಲ್ಲೂ ಮಾತಾಡಿಕೊಂಡು ನಾನು ಹೋಗ್ತೀನಿ ವಾಕಿಂಗ್ಗೆ. ಇದೆಲ್ಲ ಹೀರೆಕಾಯಿ ಇಲ್ಲಿ ಮನೆ ಮುಂದೆನೇ ಇದೆಲ್ಲ ಬಿಟ್ಟಿರೋದು, ಮನೆಯಲ್ಲೇ ಬಿಟ್ಟಿರೋವಂಥ ಹೀರೆಕಾಯಿಗಳಿದೆಲ್ಲದನ್ನು. ಇದನ್ನೆಲ್ಲ ತಂದು ಪಲ್ಯ ಮಾಡೋಣ ಅಂಥೇಳಿ ಅದನ್ನು ಹೆಚ್ಚುತ್ತಾ ಕೂತಿದ್ವಿ, ನಾನು ಮತ್ತು ನಮ್ಮತ್ತೆ ಇಬ್ಬರು. ಅವ್ರು ನನಗೆ ಅದರದ್ದು ಸಿಪ್ಪೆಲ್ಲ ತೆಗೆದುಕೊಡ್ತಾಯಿದ್ರು, ನಾನು ಹೆಚ್ಚುತ್ತಾ ಇದ್ದೆ. ಇನ್ನು ಬೆಳ್ಳುಳ್ಳಿ ಕೂಡ ಇದು ಕೂಡ ಮನೆಯಲ್ಲೇ ಬಿಟ್ಟಿರೋದು. ಮನೆಯಲ್ಲೇ ಎಲ್ಲದು ಇಲ್ಲ, ಆಲ್ಮೋಸ್ಟ್ ತರಕಾರಿ ಎಲ್ಲದು ಮನೆಯಲ್ಲೇ ಬಿಟ್ಟಿರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ಇದು ಕೂಡ ಮನೆಯದೇ. ತರಕಾರಿ ಎಲ್ಲದು ಕಟ್ ಮಾಡಿಟ್ಟಾಯಿತು. ತರಕಾರಿ ನೋಡ್ತೀವಿ, ಆಮೇಲೆ ಇಷ್ಟೊಂದು ಆಗೋಗಿತ್ತು. ಅದು ನೋಡಿದ್ರೆ ನೆಕ್ಸ್ಟ್ ಡೇಗೂ ಉಳಿಬೇಕು, ಅಷ್ಟು ಪಲ್ಯ ಮಾಡಿ. ಆಮೇಲೆ ಇವನು ಅವರಪ್ಪನ ಜೊತೆ ಕಾರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನೆ. ತುಂಬ ಹಠ ಮಾಡ್ತಾ ಇದ್ದ ಅಂತ ಹೇಳಿ ಕಾರಲ್ಲಿ ಕೂಡಿಸ್ಕೊಂಡಿದ್ರು. ಇನ್ನು ಇದು ಕೂಡ ಮನೆಯಲ್ಲೇ ಬಿಟ್ಟಿದ್ದು. ನೀರಷ್ಟು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಹಲ್ಲೆಲ್ಲ ಇಲ್ಲವೇ ಇಲ್ಲ, ಹಲ್ಲೆಲ್ಲ ಉದುರೋಗ್ಬಿಟ್ಟಿದೆ. ಸ್ವಲ್ಪ ಮಧ್ಯ ಒಂದೊಂದಿದೆ ಅಷ್ಟೇ. ಮತ್ತು ಇನ್ನೊಂದಿಷ್ಟು ಅಲ್ಲೇ ಎಷ್ಟೊಂದು ಬೆಳೆಸಿದ್ದಾರೆ, ಅಲ್ಲೇ ಕಿತ್ಕೊಂಡು ಬಂದು ಅದನ್ನು ಸುಡ್ತಾ ಇದ್ದಾರೆ ಅವರು.
ಇದನ್ನು ಸುಟ್ಟು ನಮಗೆ ಕೊಟ್ಟರು ತಿನ್ನೋದಕ್ಕೆ. ನಾವೇನು ತಿಂತೀವೋ ಅದೆಲ್ಲ ಇವನಿಗೂ ಬೇಕು. ಸೊ ಇವನಿಗೂ ಕೂಡ ಒಂದು ಪೀಸ್ ಕಟ್ ಮಾಡಿ ಕೊಟ್ವಿ. ಇವನು ತಿಂತಾ ಇದ್ದಾನೆ. ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ತಿನ್ನಲಿಲ್ಲ. ಆಮೇಲೆ ಅದು ಆರೋಯ್ತಲ್ಲ, ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹಲ್ಲಿದೆ, ಒಂದು 5-6 ಹಲ್ಲು ಬಂದಿದೆ ಅಷ್ಟೇ. ಸೊ ಅಷ್ಟರಲ್ಲೇ ಇಷ್ಟೆಲ್ಲ ಮಾಡ್ತಾನೆ ಇವನು. ಇನ್ನು ರಾತ್ರಿ ಊಟ ಫುಲ್ಕ ರೆಡಿ ಆಗ್ತಾಯಿದೆ. ನಾವೆಷ್ಟು ಕಷ್ಟಪಡ್ತೀವಿ ಫುಲ್ಕ ಚಪಾತಿ ಅಂದ ತಕ್ಷಣ. ಪ್ರತಿದಿನ ಇಲ್ಲಿ ಮಾಡೇ ಮಾಡ್ತಾರೆ. 1-2 ಸಲ ಆದರೂ ಇದ್ದೇ ಇರುತ್ತೆ ಪ್ರತಿದಿನ, ಮಧ್ಯಾಹ್ನ ಮತ್ತು ರಾತ್ರಿಗೆ. ನಾವಂತೂ ಅಪರೂಪಕ್ಕೆ ಮಾಡೋದು, ಇಲ್ಲ ಹಾಗಲ್ಲ, ದಿನಾಗಲೂ ಇದೇ ಮೇನ್ ಫುಡ್ಡು, ಇದು ಇರಲೇಬೇಕು ಅಂತ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.